ದೇವರ ನಂಬಿಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಏನು ಹೇಳುತ್ತಂದ್ರೆ, ಮನುಷ್ಯ ಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆನ ಕಾಣುವನು ಅಂದನು. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ವಿಷಯದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂದು ಅದನ್ನೊಂದು ಸಾಮ್ಯವನ್ನು ಹೇಳಿಕೊಂಡು ಬರ್ತಾನೆ. ಈಗ ಹೇಳುತ್ತಾ ಬರುವಾಗೆ ಲಾಸ್ಟಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನು ಈ ಭೂಮಿಗೆ ಬರುವಾಗ ನಂಬಿಕೆನ ಕಾಣುವನು. ಹೌದು, ಇದು ಕೊನೆ ದಿನಗಳಲ್ಲಿ ಯೇಸು ಬರುವಂತ ಕೊನೆ ಅಂತ್ಯದ ದಿನಗಳಲ್ಲಿ ಬಹಳ ಜನ ನಂಬಿಕೆಗಳು ಏನಾಗ್ಬಿಡುತ್ತಂದ್ರೆ, ಅನೇಕರ ನಂಬಿಕೆಗಳು ಸೈತಾನ್ ಏನ್ ಮಾಡ್ತಾನೆ, ಅನೇಕರ ನಂಬಿಕೆಗಳನ್ನ ಕದ್ದು ಬಿಡ್ತಾನೆ. ಅನೇಕರು ನಂಬಿಕೆಗಳನ್ನ ಕಳೆದುಕೊಳ್ತಾರೆ. ಅನೇಕರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲದೆ ಅನೇಕರು ನಂಬಿಕೆಗಳನ್ನ ಕಳೆದುಕೊಂಡು ಏನಾಗ್ತಾರಂದ್ರೆ ಅಂತ್ಯದ ದಿನಗಳಲ್ಲಿ ಬಲಹೀನರಾಗಿ ಹೊರಟು ಹೋಗ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯ ಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆನ ಕಾಣುವನು. ಹೌದು, ನಾವು ಆರಂಭದಲ್ಲಿ ದೇವರ ಮೇಲೆ ಇಟ್ಟಂತ ನಂಬಿಕೆನ ಕಡೆಯವರೆಗೂ ನಾವು ನಂಬಿಕೆಗಳನ್ನ ಕಾಪಾಡಿಕೊಳ್ಳಬೇಕು. ದೇವರು ಆಮೇನ್, ಹಲ್ಲೆಲೂಯಾ. ಯೇಸುವೆ ಸತ್ಯ ದೇವರು, ಜೀವವುಳ್ಳ ದೇವರು, ಸತ್ತು 3ನೇ ದಿನಕ್ಕೆ ಜೀವದಿಂದ ಎದ್ದು ಬಂದಿದ್ದನೆಂದು ಬಲವಾದ ನಂಬಿಕೆ ಆತನ ಮೇಲೆ ನಮಗೆ ಇರಬೇಕು. ಮತ್ತೆ ಯೇಸು ಈ ಲೋಕಕ್ಕೆ ಮತ್ತೆ ಬೇಗನೆ ಆತನ ಈ ಲೋಕಕ್ಕೆ ಬರುತ್ತಾನೆ ಅಂದ್ಬಿಟ್ಟು ಆ ವಿಷಯದಲ್ಲಿ ಸಂಶಯ ಪಡದೆ ಯೇಸು ಬಂದೇ ಬರುತ್ತಾನೆ ಅಂದ್ಬಿಟ್ಟು ಅದರ ಮೇಲೆ ಬಲವಾದ ನಂಬಿಕೆನ ಬೆಳೆಸಿಕೊಳ್ಳಬೇಕು ನಾವು ಕೊನೆ ದಿನಗಳಲ್ಲಿ. ಮತ್ತೆ ಯೇಸಪ್ಪ ನಿಮಿತ್ತವಾಗಿ ಕಷ್ಟಗಳು, ತೊಂದರೆಗಳು, ಉಪದ್ರಗಳು, ನಿಂದೆಗಳು, ಅವಮಾನಗಳು ಬರುವಾಗ ಅದರ ಮಧ್ಯದಲ್ಲಿ ಕ್ರಿಸ್ತನು ನಮಗಾಗಿ ಇಟ್ಟಿರುವಂತ ಆಶೀರ್ವಾದಗಳನ್ನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿರುವಂತ ಆ ನಿತ್ಯ ಜೀವವನ್ನು ನೆನೆಸಿಕೊಂಡು ನಾವು ಉಪದ್ರ ಕಾಲದಲ್ಲಿ, ಶೋಧನೆ ಕಾಲದಲ್ಲಿ, ನಿಂದೆ ಅವಮಾನ ಕಾಲಗಳಲ್ಲಿ ನಂಬಿಕೆಯಲ್ಲಿ ಕುಂದಿ ಹೋಗದೆ, ನಂಬಿಕೆಗಳನ್ನ ಕಳೆದುಕೊಳ್ಳದೆ, ನಂಬಿಕೆಗಳಲ್ಲಿ ಬಲಹೀನರಾಗಿ ಹೋಗದೆ, ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಹೌದು, ಪೌಲ್ ಹೇಳ್ತಾನೆ, ಶ್ರೇಷ್ಠ ಹೋರಾಟ ಮಾಡಿದ್ದೀನಿ, ನಂಬಿಕೆನ ಕಾಪಾಡಿಕೊಂಡೆ. ಕೊನೆಯವರೆಗೂ ನಮಗೆ ಎಷ್ಟೇ ಹೋರಾಟಗಳು ಬಂದ್ರು, ಎಷ್ಟೇ ಆಪತ್ತುಗಳು ಬಂದ್ರು, ಎಷ್ಟೇ ಶೋಧನೆಗಳು ಬಂದ್ರು, ಸೈತಾನ ಮೂಲಕವಾಗಿ ಬರುತ್ತವೆ, ಮನುಷ್ಯರ ಮೂಲಕವಾಗಿ ಬರುತ್ತವೆ, ಸೃಷ್ಟಿಗಳ ಮೂಲಕವಾಗಿ ಬರುತ್ತವೆ, ಕುಟುಂಬಗಳ ಮೂಲಕವಾಗಿ ಬರ್ತವೆ, ನಮ್ಮ ಶರೀರದ ಮೂಲಕವಾಗಿ ಸಹ ನಮಗೆ ಹೋರಾಟಗಳು ಬರ್ತವೆ. 4 ಕಡೆಗಳಿಂದ ಎಷ್ಟೇ ಹೋರಾಟಗಳು ನಮಗೆ ವಿರೋಧವಾಗಿ ಬಂದ್ರು ಅದರ ಮಧ್ಯದಲ್ಲಿ ನಂಬಿಕೆನ ಕಾಪಾಡಿಕೊಳ್ಳಬೇಕು. ಯಾವ ಕಾರಣಕ್ಕಾಗಿ ನಾವು ನಂಬಿಕೆನ ಬಿಟ್ಟು ಬಿಡಬಾರದು, ನಂಬಿಕೆಗಳನ್ನ ಕಳೆದುಕೊಳ್ಳಬಾರದು. ಹೌದು, ಒಂದು ಸಾರಿ ನಾವು ನೋಡೋಗೆ ಸೈತಾನು ದೇವರ ಬಳಿಗೆ ಹೋಗಿ ಶಿಷ್ಯರುಗಳನ್ನ ಶೋಧಿಸಲು ಕೇಳಿಕೊಳ್ಳುತ್ತಾನೆ. ಆದರೆ ನಿನ್ನ ಶಿಷ್ಯರುಗಳನ್ನ ನಂಬಿಕೆಗಳನ್ನ ಗೋಧಿಯಾಗಿ ಒಣೆಯಬೇಕು, ನನಗೆ ಅಪ್ಪಣೆ ಕೊಡ್ರಿ ಎಂದು ದೇವರ ಬಳಿಯಲ್ಲಿ ಹೋಗಿ ಶಿಷ್ಯರ ವಿಷಯದಲ್ಲಿ ಸೈತಾನ್ ಕೇಳಿಕೊಳ್ಳುತ್ತಾನೆ. ಆಗ ಸೈತಾನ್ಗೆ ಅಪ್ಪಣೆ ಕೊಡಲ್ಪಟ್ಟಿತ್ತು. ಆ ಸಮಯದಲ್ಲಿ ನೋಡ್ರಿ, ಸೈತಾನ್ ಬಂದು ಶಿಷ್ಯರ ನಂಬಿಕೆಗಳನ್ನ ಕದ್ದುಕೊಳ್ಳೋದ್ರಿಗೆ, ನಂಬಿಕೆಯಲ್ಲಿ ಅವರು ಸ್ಥಿರವಾಗಿ ನಿಲ್ಲದೆ ನಂಬಿಕೆಯಲ್ಲಿ ಬಿದ್ದು ಹೋಗುವಾಗೆ, ಕುಂದಿ ಹೋಗುವಾಗೆ ಸೈತಾನ ಅನೇಕ ಶೋಧನೆಗಳನ್ನ ಅವ್ರಿಗೆ ವಿರೋಧವಾಗಿ ತಂದ. ಆ ಸಮಯದಲ್ಲಿ ಯೇಸು ಸ್ವಾಮಿ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಂಬಿಕೆಯಲ್ಲಿ ಆತನು ಬಿದ್ದು ಹೋಗಬಾರ್ದು, ನಂಬಿಕೆಯಲ್ಲಿ ಕುಗ್ಗಿ ಹೋಗಬಾರ್ದು, ನಂಬಿಕೆಯಲ್ಲಿ ಆತನು ಸ್ಥಿರವಾಗಿ ನಿಲ್ಲಬೇಕೆಂದು ಪೇತ್ರನಿಗಾಗಿ ಯೇಸು ಸ್ವಾಮಿ ಆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ದೇವರು ಕೇಳಿ ಪೇತ್ರನ ದೇವರು ನಂಬಿಕೆಯಲ್ಲಿ ಸ್ಥಿರಪಡಿಸಿ ಬಲಪಡಿಸಿದ್ರು. ಒಂದು ವೇಳೆ ಏಸಪ್ಪ ಏನಾದರೂ ಪ್ರಾರ್ಥನೆ ಮಾಡದೆ ಹೋಗಿದ್ರೆ ಪೇತ್ರನು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲು ಆಗದೆ ಹೋಗ್ತಾ ಇತ್ತು. ಅದೇ ರೀತಿ ಪ್ರತಿದಿನ ನಂಬಿಕೆಗಾಗಿ ಪ್ರಾರ್ಥನೆ ಮಾಡ್ರಿ. ದೇವ, ನನ್ನ ನಂಬಿಕೆ ತಳ್ಳಾಡಬಾರ್ದಪ್ಪ, ನನ್ನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಬೇಕಪ್ಪ, ನನ್ನ ನಂಬಿಕೆ ನಾನು ಕಳ್ಕೊಳ್ಬಾರ್ದು ಸ್ವಾಮಿ, ಅಪನಂಬಿಕೆಗಳು ನನಗೆ ಬರಬಾರ್ದಪ್ಪ ಅಂದ್ಬಿಟ್ಟು ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲೋದ್ರಿಗಾಗಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ನನ್ನ ನಂಬಿಕೆನ ಬಲಪಡಿಸು, ನಂಬಿಕೆನ ಸ್ಥಿರಪಡಿಸು, ನಂಬಿಕೆನ ಕಾಪಾಡಿಕೊಳ್ಳಲು ಸಹಾಯ ಮಾಡು, ನಂಬಿಕೆಯಲ್ಲಿ ದೃಢವಾಗಿ ಸ್ಟ್ರಾಂಗ್ ಆಗಿ ನಾನು ನಿಲ್ಲೋಕೆ ನನಗೆ ಸಹಾಯ ಮಾಡು ದೇವ
ದೇವರೇ ಅಂದ್ಬಿಟ್ಟು ಯಾವಾಗಲೂ ದೇವರ ಹತ್ರ ನಂಬಿಕೆ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಅದೇ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಓದಿ 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 ಧ್ಯಾನಿಸಿ ನಂಬಿಕೆಗಳನ್ನು ಬೆಳೆಸಿಕೊಂಡು ನಂಬಿಕೆಯನ್ನು ಬಲಪಡಿಸಿಕೊಳ್ಳಬೇಕು ಈ ಕೊನೆ ಕಾಲದಲ್ಲಿ. ಯಾಕಂದ್ರೆ ನಂಬಿಕೆಗಳಿಗೆ ಶೋಧನೆ ಬರುತ್ತೆ. ಕ್ರಿಸ್ತನ ಮೇಲಿಟ್ಟಿರುವಂಥ ನಂಬಿಕೆಗಳಿಗೆ ಶೋಧನೆ ಬರುತ್ತೆ. ನಮಗೆ ಒಂದು ನಂಬಿಕೆ ಉಂಟು, ಯೇಸು ಈ ಲೋಕಕ್ಕೆ ಬರುತ್ತಾರೆ ಎಂದು ಬಹಳ ನಂಬಿಕೆ ನಮಗಿದೆ. ಮತ್ತು ಈ ಲೋಕದ ಕಷ್ಟಗಳು, ಈ ಲೋಕದ ಎಲ್ಲ ರೀತಿಯಾದ ಹೋರಾಟ ಸಮಸ್ಯೆಗಳು ಅದು ಏನೇನು ಇಲ್ಲ. ನನಗೊಂದು ದೊಡ್ಡ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ನಾನು ಆ ಗುರಿಯನ್ನು ತಲುಪಬೇಕೆಂದ್ಬಿಟ್ಟು ಆ ಕಾರ್ಯಗಳ ಮೇಲೆ ಬಹಳವಾದ ನಂಬಿಕೆನ ನಾವು ಬಲಪಡಿಸಿಕೊಂಡು ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಆದರೆ ನಂಬಿಕೆಗೆ ವಿರೋಧವಾಗಿ ಸೈತಾನದವನು ಏನು ಮಾಡ್ತಾನೆ, ಈ ಲೋಕದ ಅನೇಕ ಹೋರಾಟಗಳು, ಆಸೆಗಳು, ಪಾಪಗಳು, ಸಂಬಂಧಿಕರುಗಳು, ಜನರ ಮಧ್ಯದಲ್ಲಿ ನಮ್ಮ ನಂಬಿಕೆಗಳನ್ನ ಶೋಧಿಸಲು ಸೈತಾನ ಏನು ಮಾಡ್ತಾನೆ, ದೇವರಿಂದ ಅಪ್ಪಣೆ ಪಡೆದು ಬರುತ್ತಾನೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ದೇವರ ವಾಕ್ಯ ಎಂದು ಖಡ್ಗವನ್ನು ಹಿಡಿದು ಏನು ಮಾಡಬೇಕು, ಸ್ಥಿರವಾಗಿ ದೇವರ ವಾಕ್ಯದಲ್ಲಿ ನಾವು ನಿಲ್ಲಬೇಕು. ನಾವು ಒಂದು ವಾಕ್ಯ ಹೇಳುತ್ತೆ, ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ಸೈತಾನನ ಎದುರಿಸಿರಿ ಎಂದು ಬರೆಯಲ್ಪಟ್ಟಿದೆ. ನಂಬಿಕೆಯನ್ನು ಗುರಾಣಿನ ಹಿಡಿದುಕೊಂಡು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸಿರಿ ಎಂದು ಬರೆಯಲ್ಪಟ್ಟಿದೆ. ಈ ದಿನಗಳಲ್ಲಿ ನಾವು ಬಹಳ ನಂಬಿಕೆನ ಏನು ಮಾಡಬೇಕು, ನಾವು ಬಲಪಡಿಸ್ಕೊಳ್ಬೇಕು. ನಂಬಿಕೆಯಲ್ಲಿ ದೃಢವಾಗಿರಬೇಕು, ನಂಬಿಕೆಯಲ್ಲಿ ಬಲವಾಗಿರಬೇಕು, ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ಯಾವ ಕಾರಣಕ್ಕೂ ನಂಬಿಕೆಗಳನ್ನ ಕಳೆದುಕೊಳ್ಳಬಾರದು. ನಂಬಿಕೆ ಕಳೆದುಕೊಳ್ಳಬೇಕಂದ್ಬಿಟ್ಟು ಹೋರಾಟ ಬರುತ್ತೆ, ಬರಲಿ ಅಂದ್ಬಿಟ್ಟು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ನಿಂದೆಗಳು, ಅವಮಾನಗಳು ಬರ್ತಾವೆ, ನಂಬಿಕೆಗಳನ್ನ ಕಳೆದುಕೊಳ್ಬೇಕಂದ್ಬಿಟ್ಟು ಆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಅನೇಕ ಕಷ್ಟ ನಷ್ಟಗಳು ಬರ್ತವೆ, ನಂಬಿಕೆನ ಕಳೆದುಕೊಳ್ಳಬೇಕೆಂದು ಆ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ನಾವು ನಂಬಿದವರೆಲ್ಲ ನಮ್ಮನ್ನು ಬಿಟ್ಟು ನಮಗೆ ದ್ರೋಹ ಮೋಸ ಮಾಡಿ ಹೊರಟು ಹೋಗ್ತಾರೆ. ಆದರೂ ದೇವ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ನಮ್ಮವರು ತಮ್ಮವ್ರನ್ನ ನಾವು ಕಳೆದುಕೊಂಡು ಬರಿದಾಗಿ ನಾವು ನಿಲ್ಲಬೇಕಾಗಿರೋ ಸಂದರ್ಭ ಸಮಯಗಳು ಬರುವಾಗ್ಲೂ ಆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಾವು ನಿಲ್ಲಬೇಕು. ದೇವರ ವಾಕ್ಯ ಹೇಳುತ್ತೆ, ದೇವರ ವಾಕ್ಯ ಹೇಳ್ತಂದ್ರೆ, ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು. ಹೌದು, ಯೇಸು ಹೇಳ್ತಾರೆ, ಸಾಯಬೇಕಾದರೂ ಸಹ ನೀನು ನಂಬಿಕೆಯಲ್ಲಿ ದೃಢವಾಗಿರು, ಆಗ ಜೀವ ಎಂಬ ಜಯಮಾಲೆನ ಕೊಡುತ್ತೇನೆ. ನೋಡಿದ್ರೆ ಒಂದು ವೇಳೆ ನಮ್ಮ ಪ್ರಾಣಕ್ಕೆ ಆಪತ್ತುಗಳು ಬಂದರು, ನಮ್ಮ ಪ್ರಾಣಕ್ಕೆ ಅಪಾಯಗಳು ಬಂದರು, ನಮ್ಮ ಪ್ರಾಣ ಹೋಗೋ ಸ್ಥಿತಿಗಳು ಬಂದರು, ಆ ಕೊನೆ ನಿಮಿಷದಲ್ಲಿ ನಂಬಿಕೆಯನ್ನು ನಾವು ಬಿಟ್ಟು ಬಿಡಬಾರದು. ಅದಕ್ಕೆ ಮಹಾ ದೊಡ್ಡ ಪ್ರತಿಫಲ ದೇವರು ನಮಗೆ ಇಟ್ಟಿರ್ತಾನೆ. ಹಾಗಾಗಿ ನಂಬಿಕೆಯಲ್ಲಿ ಕೊನೆ ಕಾಲದಲ್ಲಿ ದೃಢವಾಗಿ ನಿಲ್ಲಬೇಕಾದರೆ ಈಗ ಬರುವಂಥ ಎಲ್ಲ ಹೋರಾಟಗಳು, ಎಲ್ಲ ಕಷ್ಟ, ಎಲ್ಲ ಶೋಧನೆ, ಎಲ್ಲ ರೀತಿಯಾದ ಜನಗಳ ಮೂಲಕವಾಗಿ ಅವುಗಳಿಗೆ ನಾವು ಹೆದರಿಕೊಳ್ಳದೆ, ಭಯಪಡದೆ ಪ್ರತಿಯೊಂದು ಕಾರ್ಯನ ನಾವು ಜಯಿಸುತ್ತಾ ದೇವರ ಬಲದಿಂದ ಹೊರಡುವಾಗೆ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗ್ತೀರಾ. ಮತ್ತು ದೇವರ ವಾಕ್ಯನ ಓದಿ 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 ಅದು ವಾಕ್ಯ ಏನು ಮಾಡುತ್ತೆ, ನಂಬಿಕೆನ ಹುಟ್ಟಿಸುತ್ತೆ, ಬೆಳೆಸುತ್ತೆ. ಮತ್ತು ನಾವೇನು ಮಾಡಬೇಕು, ದೇವರ ಪಾದದಲ್ಲಿ ನಂಬಿಕೆಗಾಗಿ ನಾವು ದೃಢವಾಗಿ ನಿಲ್ಲೋದ್ರಿಗಾಗಿ ಪ್ರಾರ್ಥನೆ ಸಹ ನಾವು ಮಾಡಿಕೊಳ್ಳಬೇಕು. ಹೀಗೆ ನಾವು ಮಾಡ್ತಾ ಇರೋಗೆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಲು ಸಾಧ್ಯ. ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತ ನಂಬಿಕೆಯಿಂದಲೇ ಬದುಕುವನೆಂದು ಬರೆಯಲ್ಪಟ್ಟಿದೆ. ಆವಾಗ ದೇವರಲ್ಲಿರೋ ಒಬ್ಬ ನೀತಿವಂತ ಏನು ಮಾಡ್ತಾನೆ, ನಂಬಿಕೆಯಿಂದಲೇ ನಾವು ಬದುಕಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ನಂಬಿಕೆ ಬಹಳ ವಿಶೇಷವಾದದ್ದು. ನಂಬಿಕೆ ಎಂಬ ಒಂದು ಫಲನೂ ಉಂಟು, ನಂಬಿಕೆ ಎಂಬ ವರನೂ ಉಂಟು. ಇದೆರಡು ಪವಿತ್ರ ಆತ್ಮದಿಂದ ಉಂಟಾಗುವಂಥ ಫಲವು ವರವಾಗಿದೆ. ಹಾಗಾಗಿ ಪವಿತ್ರ ಆತ್ಮನ ಸಂಗಡ ಅನನ್ಯವಾಗಿರುವಾಗೆ ದೇವರ ಆತ್ಮ ಈ ನಂಬಿಕೆಗಳನ್ನು ನಮ್ಮಲ್ಲಿ ಹುಟ್ಟಿಸಿ, ಹಾಗಾಗಿ ಪವಿತ್ರ ಆತ್ಮನ ಸಂಗಡ ಆಯ್ಕೆ ಇಟ್ಕೊಳ್ರಿ. ದೇವ್ರ ವಾಕ್ಯ ಚೆನ್ನಾಗಿ ಓದ್ರಿ, ಧ್ಯಾನ ಮಾಡಿರಿ. ಅದರಿಂದ ನೀವು ನಂಬಿಕೆ ನಿಮ್ಮಲ್ಲಿ ಉಂಟಾಗುತ್ತೆ ಮತ್ತು ನಂಬಿಕೆ ಬೆಳೆಯುತ್ತೆ. ಆ ನಂಬಿಕೆನ ಪೂರೈಸಲು ಯೇಸು ನಿಮ್ಮ ಸಂಗಡ ಇರ್ತಾನೆ. ವಾಕ್ಯ ಕೇಳಿರೋಂಥ ನಿಮ್ಮ ಪ್ರತಿಯೊಬ್ಬನ ದೇವರ ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ತಂದೆ, ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳ ಹೃದಯಗಳಲ್ಲಿ ಅಪನಂಬಿಕೆಗಳನ್ನ ತೆಗೆದಾಕ್ರಿ, ಪರಿಪೂರ್ಣ ನಂಬಿಕೆಗಳನ್ನು ಹುಟ್ಟಿಸ್ರಿ. ಎಷ್ಟೇ ಹೋರಾಟ, ಶೋಧನೆ, ಹಿಂಸೆಗಳು, ನಿಂದೆಗಳು, ಅವಮಾನಗಳು
ನಷ್ಟಗಳು, ನಾಲ್ಕು ದಿಕ್ಕುಗಳಿಂದ ಏನೇ ಹೋರಾಟಗಳು ಬಂದರೂ ಅದರಲ್ಲಿ ಯಾರು ಕುಗ್ಗು ಹೋಗದೆ, ನಂಬಿಕೆಯಲ್ಲಿ ಹಿಂಜಾರಿ ಹೋಗದೆ, ನಂಬಿಕೆಗಳನ್ನ ಕಳೆದುಕೊಳ್ಳದೆ, ನಂಬಿಕೆಯಲ್ಲಿ ಬಿದ್ದು ಹೋಗದಾಗೆ ನಂಬಿಕೆಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕೊನೆಯವರೆಗೂ ನಿನಗಾಗಿ ನಿಲ್ಲಲು ಪ್ರತಿಯೊಬ್ಬರುಗಳನ್ನು ನೀನು ಬಲಪಡಿಸಿ ನಂಬಿಕೆಗಳಲ್ಲಿ ಸ್ಥಿರವಾಗಿ ನಿಲ್ಲುವಾಗೆ ಎಲ್ಲರಿಗೂ ದೇವ ನೀ ಕರೆ ಮಾಡಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಕೇಳಿರೋಂಥ ಎಲ್ಲ ಮಕ್ಕಳನ್ನ, ಕುಟುಂಬಗಳನ್ನ ಏಸು ನಾಮದಲ್ಲಿ ಆಶೀರ್ವದಿಸ್ರಿ. ಹಾಗೇ ಮಾಡಿ ಏಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ದೇವರು ಆಶೀರ್ವದಿಸಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.